ಮಾಡ್ತಾ ಇದ್ದಾರೆ. ಅದು ನಮ್ದು ಏನಿದೆ ನಮ್ ಕಷ್ಟ ನಾವ್ ಹೇಳಿದೀವಿ. ಅದ್ರ ಬಗ್ಗೆ ಸ್ವಲ್ಪ ಆದಷ್ಟು ಬೇಗ ಸ್ವಲ್ಪ ಮಾಡ್ಬಿಟ್ರೆ ಒಳ್ಳೇದು. ಮಳೆ ಬಂದ್ಬಿಟ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಸರ್. ಮಳೆ ಬಿಲ್ಡಿಂಗ್ ಅಲ್ಲಿ ಇರೋರಿಗೆ ಏನು ತೊಂದರೆ ಆಗಲ್ಲ. ಸಣ್ಣ ಪಣ್ಣ ಸೀಟ್ ಮನೆಗಳಲ್ಲಿ ಇರೋರಿಗೆ ಬಹಳ ತೊಂದರೆ ಆಗತ್ತೆ. ಮೋರಿ ಡ್ರೈನೇಜ್ ವೇಸ್ಟ್ ನೀರು ಎಲ್ಲ ಬಂದು ಮನೆ ಒಳಗೆ ಸೇರತ್ತೆ. ಕರೆಂಟ್ ಶಾರ್ಟ್ ಆಗತ್ತೆ, ಗ್ರೌಂಡ್ ಆಗತ್ತೆ. ಆ ಗೊಂಗನಹಳ್ಳಿ ಇದು BCC ಲೇಔಟ್ ಪಕ್ಕದ ಏರಿಯಾ ಗೊಂಗನಹಳ್ಳಿ. ಅಲ್ಲಿ ಪ್ರಿಯಾ ಕೃಷ್ಣ ಅವರು, ಇಲ್ಲಿ ಕೃಷ್ಣಪ್ಪ ಅವರು. ಹಾ ಸರ್, ಇಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಬಡವ್ರದು ತುಂಬಾ ಗೌರವಿಸ್ತಾರೆ ಅವರು. ಆದ್ರೆ ನಾನ್ ಏನ್ ಹೇಳ್ತೀನಿ ಅಂದ್ರೆ, ನೀವ್ ಬಂದು ವಿಚಾರಿಸಿ, ನೀವ್ ಒಂದ್ಸತಿ ವಿಸಿಟ್ ಕೊಡಿ. ಒಂದೊಂದ್ ಕ್ಷೇತ್ರಕ್ಕೆ ಒಂದೊಂದ್ ದಿವಸ ಅಲ್ಲ, ಒಂದ್ ತಿಂಗ್ಳಿಗೆ ಒಂದ್ ದಿವಸ ನೀವು ಟೈಮ್ ಮಾಡ್ಕೊಂಡು ನೀವು ಬಂದು ನೀವು ಮಾಡಬೇಕು. ಶಾಸಕರು ಆ ಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ಅಲ್ಲಿಂದ ಸಂಬಂಧಪಟ್ಟಂತಹ ಒಂದು ಸಿಬ್ಬಂದಿಗಳು, ಅಧಿಕಾರಿ ವರ್ಗದವರು ಕೂಡ ಅಲರ್ಟ್ ಆಗ್ತಾರೆ, ಕೆಲಸಗಳನ್ನು ಮಾಡ್ತಾ ಹೇಗೆ ನಡೀತಾ ಇದೆ ಕೆಲಸ ಅಂತ ಅವ್ರಿಗೂ ಗೊತ್ತಾಗತ್ತೆ. ಏನಿಗಿಲ್ಲ ನೀವ್ ಹೇಳಿದ್ದೀರಾ ನಾನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರಲ್ಲ. ನಿಮ್ ಹೆಸರು ಹೇಳಿ ನಾವ್ ತಿನ್ಕೊಂಡು ಕುತ್ಕೋಬಿಟ್ರೆ ನಿಮ್ ಹೆಸರು ಕೆಟ್ಟಾಗತ್ತೆ ಸರ್. ನೀವು ಏನ್ ಕೆಲಸ ನಡೀತಾ ಇದೆ ಅದು ಆಗಿತ್ತಾ ಇಲ್ಲ ಅಂತ ನೀವ್ ಒಂದ್ಸತಿ ಭೇಟಿ ನೀಡಿ ನೀವ್ ನೋಡ್ಬೇಕು. ನೀವ್ ಕಣ್ಣಾರೆ ನೀವ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಕೆಲಸ. ನಮ್ದು ಸಿಬ್ಬಂದಿಗಳು ನಾವ್ ಮಾಡ್ತಾ ಇದಾರೆ, ಅವರು ನಾವ್ ಆರಾಮಾಗಿರ್ರಿ. ಆತರ ಇಲ್ಲ. ಏನ್ ಕೆಲಸ ನಾವ್ ನೀಡಿದೀವೋ ಅವ್ರ ಇದು ಏನ್ ಮಾಡಿದ್ದಾರೆ ಅಂತ ಅವ್ರು ನೋಡ್ಬೇಕು ಸರ್, ಅಷ್ಟೇ. ಸರಿ ಸರಿ ಸರ್, ಅರ್ಥ ಆಯ್ತು ನೀವು ಹೇಳಿದ್ದು. ನಿಮ್ಮ ಕ್ಷೇತ್ರದಲ್ಲಿ ಒಂದಿಷ್ಟು ಇಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಜನರು ಪಾಸ್ ಆಗ್ಲಿಕ್ಕೆ ಒಂದಿಷ್ಟು ಫ್ಲೈಓವರ್ ಆಗ್ಲಿ, ಅಂಡರ್ ಪ್ಯಾಸೇಜ್ ಒಂದು ಒದಗಿಸುವ ಕೆಲಸ ಆಗಬೇಕು. ಹಾಗೂ ಇಲ್ಲಿನ ಒಂದು ಪ್ರದೇಶದಲ್ಲಿ ಮಳೆ ಬಂದಾಗ ಒಂದಿಷ್ಟು ಡ್ರೈನೇಜ್ ನೀರು ಸುಲಭವಾಗಿ ಒಂದು ಪಾಸ್ ಆಗ್ಲಿಕ್ಕೆ ಒಂದು ಕೂಡ ಒಂದು ಉತ್ತಮ ಒಂದು ವ್ಯವಸ್ಥೆ ಬೇಕು. ಉಳಿದಂತೆ ಎಲ್ಲ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಒಂದು ಇಲ್ಲಿನ ಶಾಸಕರು ಕೃಷ್ಣಪ್ಪ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರ, ಏನು ಸಮಸ್ಯೆ ಇಲ್ಲ. ಇವೆರಡೇ ಒಂದು ಸಮಸ್ಯೆ ಇವೆ, ಡ್ರೈನೇಜ್ ಒಂದು, ಇನ್ನೊಂದು ರೈಲ್ವೆ ಟ್ರ್ಯಾಕ್ ಪಕ್ಕ ಅಂಡರ್ ಪ್ಯಾಸೇಜ್ ಅಲ್ಲಿ ಫ್ಲೈಓವರ್ ಕೊಡ್ಬೇಕು ಅನ್ನೋ ಒಂದು ಹೇಳಿಕೆಯನ್ನ ಇಲ್ಲಿ ನಾವು ಜಬೀರ್ ಖಾನ್ ಅವರು ಹೇಳಿಕೆ ನೀಡಿದ್ದಾರೆ. ಇನ್ನೊಂದಿಷ್ಟು ಅಭಿವೃದ್ಧಿ ಕೆಲಸಗಳು ಆದ್ರೆ ನಮಗೆ ಒಂದಿಷ್ಟು ಅನುಕೂಲ ಆಗುತ್ತೆ. ಉಳಿದಂತೆ ಪಡಿತರ ಒಂದು ವ್ಯವಸ್ಥೆಯಲ್ಲಿ ಇನ್ನೊಂದಿಷ್ಟು ನಮಗೆ ಒಂದು ಬೇಳೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಒಂದಿಷ್ಟು ವ್ಯವಸ್ಥೆಗಳು ಕೊಡಬೇಕು. ಆ ಒಂದು ಚಿಕ್ಕ ಪ್ರಮಾಣದಲ್ಲಿ ಒಂದು ಆಹಾರ ವ್ಯವಸ್ಥೆ ಒಂದು ಕೊಡ್ತಾ ಇದಾರ. ಆ ಒಂದು ಕಲೆಕ್ಟ್ ಮಾಡ್ಲಿಕ್ಕೆ ನಾವು ಒಂದು ದಿನ ನಾವು ದುಡಿಮೆ ಬಿಟ್ಟು ಕಾಯುವಂತಹ ವ್ಯವಸ್ಥೆ ನಮ್ಮ ಒಂದು ಕ್ಷೇತ್ರದಲ್ಲಿದೆ. ಇದೊಂದಿಷ್ಟು ಸುಧಾರಿಸುವ ಕೆಲಸ ಆಗಬೇಕು ಅಂತ ಹೇಳಿದ್ರು. ಇಲ್ಲಿವರೆಗೂ ಒಂದು ಹೇಳಿಕೊಂಡಿದಂತಹ ಇಲ್ಲಿನ ಒಂದು ಸ್ಥಳೀಯರಿಗೆ ನಾವು ಧನ್ಯವಾದ ತಿಳಿಸುತ್ತಾ, ನಾನು ಗುರು ಕ್ಯಾಂಪ್ ಪರಿಹಾರ ಏನಾದ್ರು ಕೊಡಿಸ್ಬೇಕು. ಬಡವರ್ಗೆ ಇದಾರಲ್ಲ, ಬಡವರಿಗೆ ಪರಿಹಾರ ಏನಾದ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಏನ್ ಪರಿಹಾರ ಕೊಡ್ತೀರಾ? ಏನಾದ್ರು ಒಂದು ಪರಿಹಾರ ಕೊಡಿ ಅಂತ ನಾವು ಕೇಳ್ಕೊತಾ ಇದೀವಿ. ಏನಾದ್ರು ಒಂದು ಎಷ್ಟು ಬೇಗ ಅನುಕೂಲ ಆಗತ್ತೆ ಅಷ್ಟು. ಯಾಕಂದ್ರೆ ಈಗ ಜೀವನ ಮಾಡಕ್ ಬಹಳ ಕಷ್ಟ ಆಗ್ಬಿಟ್ಟಿದೆ. ಖರ್ಚು ಅಂತೂ ಜಾಸ್ತಿ ಇದೆ, ಸಂಬಂಧ ಅಂತೂ ಇಲ್ಲ. ನಮ್ದು ಒಬ್ಬಂದೇ ಅಲ್ಲ, ಎಲ್ಲಾರ್ದು, ಎಲ್ಲ ಬಡವ್ರಿಗೆ ಎಷ್ಟು ಜನ ಇದಾರೆ ಎಲ್ಲರಿಗೂ ಸೇರಿಸಿ ಹೇಳ್ತಿರೋದು. ಎಲ್ಲರಿಗೂ ಏನಾದ್ರು ಒಂದು ಪರಿಹಾರ ಕೊಡ್ಬೇಕು ಗೌರ್ಮೆಂಟ್ ಕಡೆಯಿಂದ, ಅವ್ರ ಸರ್ಕಾರ ಕಡೆಯಿಂದ ಏನಾದ್ರು ಒಂದು ಪರಿಹಾರ ಕೊಡ್ಸಿ ಅಂತ ನಾವು ಹೇಳ್ತಾ ಇದೀವಿ. ಹಾಗೆ ನಾನು ನಮ್ಮ ಆಟೋ ಡ್ರೈವರ್ ಯೂನಿಯನ್ ಇಂದ ನಾವು ಹೇಳ್ತಾ ಇದೀವಿ, ಆ ಡ್ರೈವರ್ಗೂ ಏನಾದ್ರು ಒಂದು ಪರಿಹಾರ ಮಾಡಿಕೊಟ್ರೆ ಒಳ್ಳೇದು ಅಂತ. ಓಕೆ, ಇವರು ಮೂಲತಃ ಆಟೋ ಡ್ರೈವರ್ ಆಗಿದ್ದು ಅಲ್ಲಿ ಅವರ ಸಮಸ್ಯೆಗಳು ಕೂಡ ಹೇಳ್ಕೊಂಡಿದ್ದಾರೆ. ನಮ್ಮೊಂದಿಷ್ಟು ಪಿಂಚಣಿ ಅವಶ್ಯಕತೆ ಹಾಗೂ ಒಂದು ವೈದ್ಯಕೀಯ ಸೇವೆಗಳ ಒಂದು ಸೌಲಭ್ಯ ಒದಗಿಸುವ ಕೆಲಸ ಆಗಬೇಕಂತ ಹೇಳಿದ್ರು. ನೋಡಿದ್ರಲ್ಲಿ ವೀಕ್ಷಕರೇ, ಇಲ್ಲಿನ ಒಂದಿಷ್ಟು ಸ್ಥಳೀಯರ ಮಾತನಾಡಿಸಿದ್ವಿ. ಹೇಳಿಕೊಂಡಿದಂತ ಇಲ್ಲಿವರಿಗೆ ಸ್ಥಳೀಯರಿಗೆ ಧನ್ಯವಾದಗಳು. ನಾನು ಗುರು, ಕ್ಯಾಮರಾಮನ್ ಮನೋಜ್ ಜೊತೆ, ತಾಲೂಕ್ ನ್ಯೂಸ್, BCC ಲೇಔಟ್, ಅತ್ತಿಗುಪ್ಪೆ.